ಅಲ್ಲರಿ, ಇಂಥ ದೊಡ್ಡ ಬರಗಾಲ ಬಂತಲ್ಲ, ಈ ಬರಗಾಲದಲ್ಲಿ 100 ದಿನ ಇರೋದನ್ನ 150 ದಿನ ಮಾಡ್ಬೇಕು ಅಂತಿದೆ. ಮಾಡಿದ್ರ ಬಿಜೆಪಿಯವರು? ನಮಗೆ ಕೊಡಬೇಕಾದ ದುಡ್ಡನ್ನ ಕೊಡಕ್ಕಾಗ್ಲಿಲ್ಲ, ನಮ್ಗೇನ್ ಕೊಡ್ಬೇಕಾದ್ ಕೊಡಕ್ಕಾಗ್ಲಿಲ್ಲ. ಕೊನೆಗೆ ಡಿ ಕೆ ಸುರೇಶ್ ಹೋಗಿ ಹೋರಾಟ ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ ಇರೋರು ಒಬ್ರೇ. ಬಿಜೆಪಿಯವರು ಯಾರು ಬಾಯಿ ತೆಗಿಲಿಲ್ಲ, ಒಬ್ರು ಕೂಡ ಮಾತಾಡ್ಲಿಲ್ಲ. ಕೊನೆಗೆ ನಾವೆಲ್ಲ MLA ಗಳು, ದೇಶಪಾಂಡೆ, ನಾನು, ನಿಮ್ಮ ನಾಯಕ, ನಿಮ್ಮ MLA ಅವರು ಎಲ್ಲರೂ ಕೂಡ ಬೆಂಗಳೂರು, ನಿಮ್ಮ ಜಿಲ್ಲೆ ಎಲ್ಲ MLA ಗಳು ಎಲ್ಲರೂ ಕೂಡ ಬಂದಿದ್ರು. ನಾವೆಲ್ಲ ಹೋಗಿ ಹೋರಾಟ ಮಾಡಿ ಧರಣಿ ಕೂತ್ಕೊಂಡು ನಾವು ಇವತ್ತು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಡೆಲ್ಲಿಗೆ ಹೋರಾಟ ಮಾಡ್ದು. ಕೊನೆ ಕೋರ್ಟಲ್ಲಿ ಹಾಕ್ದು. ಈ ಕೋರ್ಟಲ್ಲಿ 6 ತಿಂಗಳಾದ್ಮೇಲೆ ಉಗಿದು ಅವ್ರಿಗೆ 3,000 ಕೋಟಿನ, ನಾವು ಕೇಳಿದ 18,000 ಕೋಟಿ 3,000 ಕೋಟಿ ಕೊಟ್ಟವ್ರೆ. 50,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಇವತ್ತು ಎಲ್ಲ ಬರಗಾಲ, 200 ಚಿಲ್ಲರೆ ಇದು ತಾಲೂಕುಗಳು ಬರಗಾಲ. ಕೇಂದ್ರ ಸರ್ಕಾರ ಯಾವುದು ಸಹಾಯ ಮಾಡಲಿಲ್ಲ. ಅದಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ಆ ಸರ್ಕಾರ ಸತ್ತೋಗಿದೆ, ಜನರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ.